ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ನ ವಿಶೇಷ ಏನಂದರೆ, ಇವತ್ತು ನಮ್ಮ ಸೋದರತೆ ಆ್ಯಂಡ್ ಸೋದರ ಮಾವನ ಮನೆಯಲ್ಲಿ ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ರೆಡಿಯಾಗಿ ಹೋಗ್ತಿದ್ದೀವಿ. ನಾನು ನೈಟೇ ಬಂದೆ ಫ್ರೆಂಡ್ಸ್. ಅಲ್ಲೇ ಹೋಗ್ಬಿಟ್ಟು ಡಿನ್ನರ್ ಅರೇಂಜ್ ಮಾಡಿದ್ರು, ತಿನ್ಕೊಂಡು ಮಲ್ಕೊಳಕ್ಕೆ ಇಲ್ಲಿ ಮಮ್ಮಿ ಮನೆಗೆ ಬಂದೆ. ಇವಾಗಕ್ಕೆ ಬೆಳಗ್ಗೆ ಎದ್ದು ಹೋಗ್ತಿದ್ದೀನಿ. ಸ್ವಲ್ಪ ಲೇಟೇ ಆಗೋಯ್ತು, ಬೇಗನೆ ಎದ್ವಿ 5 ಗಂಟೆಗೆ, ಬಟ್ ಟೈಮ್ ಆಯಿತು. ಕಾಫಿ ಕುಡಿದ್ರಾ? ಮಲ್ಕೊಂಡಿದ್ದಾಳೆ. ಅಲ್ಲಿ ಹೋಗ್ತಿದ್ದೀನಿ. ಬಾಯ್. ನನ್ನ ವ್ಲಾಗ್ಗೆ ಹೇಳಿ. ಓಕೆ, ಚಲೋ. ನಮ್ಮ ಹಳೆ ಮನೆ ರೋಡ್ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಮುಂಚೆ ನನ್ನ ಸ್ಕೂಲ್ ಕಾಲೇಜು ಎಲ್ಲ ಓದಿದ್ದು ಆ ಮನೇಲಿದ್ದಾಗಲೇ. ಇವಾಗಿರೋ ಮನೆಗೆ ಡಿಗ್ರಿ ಓದಬೇಕಾದ್ರೆ ಬಂದಿದ್ದು. ಅಲ್ಲಿ ಆಪೋಸಿಟ್ ಒಂದು ರೋಡ್ ಕಾಣಿಸ್ತಿದೆ ನೋಡಿ, ಯಾವುದೋ ಆಂಟಿ ನೋಡ್ಕೊಬರ್ತಾರಲ್ಲ, ಆ ರೋಡಲ್ಲೇ ಇದ್ದಿದ್ದು ನಾವು. ಮನೆಗೆ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ನಾನು ರೋಡ್ಗೆ ಹೋಗ್ಬೇಕಾಗುತ್ತೆ. ಇವಾಗ ಹೋಗೋಕ್ಕೆ ಟೈಮ್ ಇಲ್ಲ. ಅಜ್ಜಿ ಆಂಟಿ ಬರ್ತಿದ್ದಾರಲ್ಲ, ಅದೇ ಆಪೋಸಿಟ್ ಮನೆ. ಈ ಶಾಪಲ್ಲೇ ನನ್ನ ತಿಂಡಿ ಎಲ್ಲ ತೊಗೊಳ್ತಿದ್ದು ಕ್ಲೋಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ತೋರ್ಸೋಕ್ಕಾಗಲ್ಲ. ಓಕೆ, ಆಲ್ರೆಡಿ ಇಲ್ಲಿ ಪೆಂಡಲೆಲ್ಲ ರೆಡಿ ಆಗಿದೆ. ನಾಷ್ಟ ಕೊಡ್ತಿದ್ದಾರೆ ಏನೋ ಗೊತ್ತಿಲ್ಲ, ತೋರಿಸ್ತೀನಿ ರೀ. ಇನ್ನೂ ಪ್ರಿಪೇರ್ ಆಗಿಲ್ಲ, ಇನ್ನೂ ನಾಷ್ಟ ಕೊಡ್ತಿಲ್ಲ. ಸೊ ಹೋಗ್ಬಿಟ್ಟು ಯಾರು ಹೆಂಗೆ ರೆಡಿ ಆಗಿದ್ದಾರೆ ತೋರಿಸ್ತೀನಿ ಬನ್ನಿ. ನಮ್ಮ ದೇವ್ರ ನೀರನ್ನ ತಗೊಂಡು ಹೋಗ್ತಾ ಇದ್ದಾರೆ. ಓಂ ನಮಃ ಸದಸೆ ಸದಸ ಪತಯೇ ನಮಃ ಸಕೀನಾಂ ಪುರೋಗಣಾಂ. ಇವರೇ ನಮ್ಮ ಸೋದರತೆ ಆ್ಯಂಡ್ ಸೋದರ ಮಾವ ಪೂಜೆ ಮಾಡ್ತಾ ಇದ್ದಾರೆ. ಸಪ್ರತಾಂ ಸಭಾಮೇ ಗೋಪಾಯ ಏತಶುಭ್ಯ ಸಭಾಸದಃ ತಾನೇ ಸ್ವಾಮಿನಃ ಭವತೆ ಪಾದಮೂಲೆ ಮಯಾ ಸಮರ್ಪಿತಂ. ಕೆಳಗಡೆ ಹೋಮ ನಡೀತಿದೆ, ಮೇಲ್ಗಡೆ ಏನು ನಡೀತಿದೆ ಗೊತ್ತಿಲ್ಲ, ನೋಡ್ಕೊಂಡು ಬರೋಣ. ನೈಟೇ ಒಂದು ರೌಂಡ್ ನಾನು ಹೋಮ್ ಟೂರ್ ಮಾಡ್ಕೊಂಡಿದ್ದೀನಿ ಸೇಫ್ಟಿ. ಹೋಮ್ ಹತ್ರ ಹೋಗ್ತೀನಿ. ಅವ್ರೇನಾದರೂ ಅದೇ ರೀತಿ ತೊಗೊಂಡು ಬಂದರೆ ತೊಗೊಂಡೋಗಿ ಕೊಡೋಣ ಅಂತ. ಚಲೋ.
ತೆಂಗಿನಕಾಯನ್ನು ಇಸ್ಕೊಬರೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರಲ್ಲ ಪೆಂಡಲ್ ಹತ್ರ, ಹೋಗ್ಬಿಟ್ಟು ಇಸ್ಕೊಂಡು ಬರುವ. ಚಲೋ ಇದಂತ ನಮ್ಮ ಮಳೆ ರೋಡ್ ಆಗಿರೋದಕ್ಕೆ ಓಡಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನನಗೆ. ಅಂಕಲ್ ತೆಂಗಿನಕಾಯಿಗಳು ಕೊಡ್ಬೇಕಂತ ಒಂದು 3 ಇಲ್ಲಿ ಯೂಸ್ ಮಾಡೋದಿಲ್ವಾ? ಖಾಲಿ ಆಗೈತಾ? ಓಕೆ, ಖಾಲಿ ಆಗಿದೆ ಅಂತ ಇವಾಗ ಎಲ್ಲಿ ಹೋಗ್ಬಿಟ್ಟು ಕೇಳಬೇಕೋ ಗೊತ್ತಿಲ್ಲ. ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡುವ. ಮತ್ತೆ ಮೇಲೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮಮ್ಮಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಆಯ್ ಮಾಡು ಮಮ್ಮಿ ನನ್ನ ವಿಡಿಯೋಗೆ. ಆಯ್ನೋ ಹಾಯ್. ಇರು ನೋಡಿ ನಮ್ಮಮ್ಮ ನೋಡಿ. ಆಯ್ ಮಾಡು ಮಮ್ಮಿ. ಖುಷಿ ಆಗ್ತಿದೆ ಇವರು ಮನೆ ಕಟ್ಟಿರೋದು ನಿಮಗೆ? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರಿಗೆ ತುಂಬ ಖುಷಿ ಆಗ್ತಾ ಇದೆ, ನಮಗೂ ತುಂಬ ಖುಷಿ ಆಗ್ತದೆ. ಅಟೆಂಡ್ ಮಾಡಿ. ಆ್ಯಕ್ಚುಲಿ ರಿಯಲ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ, ಬಟ್ ಈ ಮಿರರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಡ್ರೆಸ್ಸಿಂಗ್ ಟೇಬಲಲ್ಲಿ ನನ್ನ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ತಾನೇ ಹೇಳ ಏನಿಲ್ಲ, ನಡಿ ಹೋಗೋಣ. ಮತ್ತೆ ಮೇಲೆ ಬಂದೆ, ಮತ್ತೆ ಕೆಳಗಡೆ ಹೋಗಬೇಕು. ಏನೋ ತೆಂಗಿನಕಾಯಿ ಹುಡ್ಕೊಂಡು ಬಂದೆ, ಸಿಕ್ಕಿಲ್ಲ. ಅವಾಗಿಂದ ತೆಂಗಿನಕಾಯಿ ಹುಡ್ಕೋದೇ ಆಗಿದೆ, ಸಿಗ್ತಾನೆ ಇಲ್ಲ. ಟಿಫನ್ ರೆಡಿಯಾಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಟಿಫನ್ ಕೊಡಬೇಕು, ಟೈಮ್ ಆಯಿತು. ಸೊ ಲೆಟ್ಸ್ ಗೋ. ನಾಷ್ಟ ಇನ್ನೂ ರೆಡಿಯಾಗಿಲ್ಲಂತೆ. ಸೊ ಅಲ್ಲಿ ತನಕ ನಿಮಗೊಂದು ಚೈಲ್ಡ್ಹುಡ್ ಸ್ಟೋರಿ ಹೇಳ್ತೀನಿ. ನಮ್ಮ ಅತ್ತೆ ಮನೆಯದು. ಕೆಮ್ಮು ಬರ್ತಾಯಿತ್ತು, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಮೇಲೆ ಬಂದೆ. ಸೊ ನಾಷ್ಟ ಇನ್ನೂ 1/4 ಗಂಟೆ ಆಗುತ್ತೆ. ಅದೇ ತನಕ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಇವರು 3 ಫ್ಲೋರ್, ಈ ಮನೆ ಕಟ್ಟೋಕ್ಕೆ ಮುಂಚೆ ಏನೋ 1 ಫ್ಲೋರ್ ಮನೆ ಇತ್ತು. ಆವಾಗ ಸುಸ್ತಾಯಿತು, ಮೇಲತ್ತಿ. ಇನ್ನು 3 ಫ್ಲೋರ್ ಕಟ್ಬಿಟ್ಟು ಇವ್ರು ಡೈಲಿ ಹೆಂಗೆ ಓಡಾಡ್ತಾರೆ ಗೊತ್ತಿಲ್ಲ. ಒಂದು ಸ್ವಲ್ಪ ಸುಧಾರಿಸ್ಕೋತೀರಿ. ಓಕೆ, ಯಾರೋ ಬರ್ತಾಯಿದ್ದಾರೆ. ಸ್ಟೋರಿ ಆಮೇಲೆ ಹೇಳ್ತೀನಿ. ಯಾರದು? ಬನ್ನಿ ಬನ್ನಿ. ಮಲ್ಗೋಣ ಆಂಟಿ. ಬರ್ತಾರೆ ಕೆಲಸ ಮುಗಿಸ್ಕೊಂಡು, ನೈಟ್ ಡ್ಯೂಟಿ ಹೋಗೋರು. ಓಕೆ, ಇದು ವೆನ್ ಐ ವಾಸ್ ಕಿಡ್, ನಾವು 3rd ಸ್ಟ್ಯಾಂಡರ್ಡಿಗೆ ಬ್ಯಾಂಗ್ಳೂರಿಗೆ ಬಂದಿದ್ದು. ನನ್ನ ಸ್ಕೂಲಿಗೆ ಜಾಯ್ನ್ ಮಾಡಿಸಿದ್ದು ನಮ್ಮ ಮಾಮ. ಆ್ಯಂಡ್ ನನಗೆ ಪ್ರೈಮರಲ್ಲಿ ಏನೇ ಡ್ಯಾನ್ಸ್ ಇರಲಿ, ಸ್ಯಾರಿದಾಗಲಿ, ಚೂಡಿದಾರಲ್ಲಿ ಎಲ್ಲದಕ್ಕೂ ಮೇಕಪ್ ಮಾಡ್ತಿದ್ದಿದ್ದು ನಮ್ಮ ಅತ್ತೆ. ಸೊ ದೇ ಆರ್ ವೆರಿ ಕ್ಲೋಸ್ ಟು ಮೀ. ಇವಾಗ ಅವರು ಮನೆ ಕಟ್ಟಿರೋದು ತುಂಬ ಖುಷಿ ಆಗ್ತಾಯಿದೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ಇವರು ನಮ್ಮ ಅತ್ತೆಯವರ ಅಮ್ಮ. ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್. ನನ್ನ ಬ್ಲಾಗ್ ಇದು, ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ. ಆ್ಯಕ್ಚುಲಿ ನನ್ನ ಪ್ರಕಾರ ಕನ್ಸಿಡರ್ ಮಾಡಿದ್ರೆ ಮನೆ ಕಟ್ಟೋದು ಲೈಫಲ್ಲಿ ಒಂದು ದೊಡ್ಡ ಅಚೀವ್ಮೆಂಟು ನನ್ನ ಪ್ರಕಾರ. ನಿಮ್ಗೇನು ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ. ನನಗೂ ಇಷ್ಟ ಇದೆ, ನೋಡುವ ಯಾವಾಗ ಕಟ್ತೀನಿ ಅಂತ. ಯಾ, ಚಿಕ್ಕದಿರಲಿ ದೊಡ್ಡದಿರಲಿ, ಮನೆ ಅಂತ ಕಟ್ಟೋದು ನನ್ನ ಪ್ರಕಾರ ಒಂದು ದೊಡ್ಡ ಅಚೀವ್ಮೆಂಟ್. ಅದರಲ್ಲೂ ಬ್ಯಾಂಗ್ಳೂರಲ್ಲಿ ನಾಟ್ ಎಟ್ ಆಲ್ ಈಸಿ ಟಾಸ್ಕ್, ಐ ನೋ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ, ಅಮ್ಮ ಮನೆಗೆ. ಯಾಕಂದರೆ ಪಾಪನ ರೆಡಿ ಮಾಡಿ ಕರ್ಕೊಂಡು ಬರಬೇಕು. ಅಲ್ಲೋಡ ಅಲ್ಲೋಡ ಕೊಡು, ಹೋಗಿ ಕೊಡು. ಈಗ ಸೂಪರ್ ಫೋಟೋ ತಗೊಂಡು ಟಿಫನ್ಗೆ ಬಂದಿದ್ದೀವಿ. ಇವಾಗ ಏನು ಟಿಫನ್ ಕೊಡ್ತಾರೆ ತೋರಿಸ್ತೀನಿ. ಇವರು ನಮ್ಮ ಅಕ್ಕ. ಹಾಯ್ ಹೇಳಿ. ನಮ್ಮ ಕಸಿನ್ ಸಿಸ್ಟರು. ಇವರು ಆಕಾಶದಿಂದ ಇವಾಗ ಸಾರಿ ಬಸ್ಸಿಂದ ಹೇಳ್ತಾರೆ. ಅವರ ಮಗ ಸಿದ್ಧಾರ್ಥ್. ಇವಾಗ ಮತ್ತೆ ನಾವು ಗೃಹಪ್ರವೇಶ ಮನೆಗೆ ಹೋಗ್ತಿದ್ದೀನಿ. ನಾನು ನಮ್ಮ VIP ಇಂಟ್ರೊಡ್ಯೂಸ್ ಮಾಡ್ಬೇಕು ನಿಮ್ಮೆಲ್ಲರಿಗೂ. ದಟ್ ಈಸ್ ಅಮೃತ. ಹಾಯ್ ಅಮೃತ. ಹಾಯ್ ಅಮೃತ. ಹಾಯ್ ಹೇಳೆ. ಇರು ಅಮೃತ, ನಿಂಗೆ ಹಾಯ್. ಹಾಯ್, ದಿಸ್ ಇಸ್ ಅಮೃತ. ಇವರು ನಮಗೆ ಯಾವ ಥರ ರಿಲೇಷನ್ ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ತಂಗಿ ಆಗಬೇಕು.
ಇವ್ರ ರಿಲೇಷನ್ನೇ, ಬಟ್ ಯಾವ ರೀತಿ ಅಂತ ಗೊತ್ತಿಲ್ಲ. ಸೊ ಹೇಳ ಅಮೃತ, ನಮ್ಮ ಬ್ಲಾಗೆಲ್ಲ ನೋಡ್ತೀಯಾ? ನಾನು ದಿನ ನೋಡ್ತೀನಿ ಬ್ಲಾಗ್. ಥ್ಯಾಂಕ್ ಯು. ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಬಾಯ್. ನನ್ನ ಜಡೆ ಎಲ್ಲ ಗೊತ್ತಾಯಿತು ಫ್ರೆಂಡ್ಸ್, ಓಡಾಡಿ ಇವಾಗ ನನ್ನ ಜಡೆ ಸೆಟ್ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ನಮ್ಮಮ್ಮ ಭಾರಿ ಹೂವು ಮಾಡಿಸ್ಬಿಟ್ಟಿದ್ದಾರೆ. ಅದನ್ನ ತೆಗೆಯೋಕ್ಕೋದ್ರೆ ಜಡೆಗೆಲ್ಲ ನಿಲ್ಕೊಂಡ್ಬಿಟ್ಟೈತೆ. ಸೊ ಅದೆಲ್ಲ ನೋಡಿ, ನಮ್ಮ ಅಮೃತನ ಅಗೇನ್ ತೋರಿಸ್ತೀನಿ. ಅವಳು ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಇಷ್ಟ. ಸತ್ಯ ಆಯ್ ಮಾಡೋದು ಬನ್ನಿ. ಎಷ್ಟು ಸತಿ ಆಯ್ ಮಾಡೋದು? ಓಂ ಪೀತಾಂಬರಧಾರಿಣ್ಯೈ ನಮಃ. ಓಂ ದಿವ್ಯಗಂಧಾರೋ ಲೇಪನಾಯ ನಮಃ. ಓಂ ಹರಿಪ್ರಿಯಾಯ ನಮಃ. ಓಂ ಇಂದಿರಾಯ ನಮಃ. ಕೊಡು ಚಾಕ್ಲೇಟ್ ಕೊಡು ಪ್ಲೀಸ್. ಚೂರು ಕೊಡು, ಎಷ್ಟು ತಿಂತೀನಿ ಕೊಡು ಪ್ಲೀಸ್. ಚೂರು ಕೊಡು, ಫುಲ್ ಬೇಡ, ನಂಗೆ ಚೂರು ಕೊಡು. ಚೂರು ಪ್ಲೀಸ್ ಕೊಡು. ಕೊಡಲ್ಲ ಅಂತ ಅವಳು, ಕೊಡಲ್ಲ ಅಂತ ನನಗೆ ಪ್ಲೀಸ್. ಹಾಂ ಅದೇ ನಾಷ್ಟ ಮಾಡಿದ್ರಾ? ಯಾಕೆ ಹೇಳಿ ಮಾಡ್ಬೇಕು ತಾನೆ? ಆಯ್ ಮಾಡಿ. ಈ ಕಂಬ ಏನು ಹತ್ಬೇಡಿ, ನಿಮ್ಮ ONDM ಅಲ್ಲಿ ಬರಲ್ಲ ಇದು. RR ನಗರ ಅಷ್ಟೇ ನಿಮ್ಮ ONDM. ಈಗ ಮತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ ಹೋಗಬೇಕು. ನಾನು ಬರೀ ಬೆಳಗ್ಗೆಯಿಂದ ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು. ಬೆಳಗ್ಗೆ ನಿಂತಿರೋದು, ಇವಾಗ ತಾನೇ ಕೂತ್ಕೊಂಡಿದ್ದೆ. ನಾನಿದು 3ನೇ ಸತಿ ಪೌಡರ್ ಹಾಕ್ಕೊಂಡು ಬಂದಿರೋದು. ನಮ್ಮ ಮನೆಗೆ ಹೋದಾಗೆಲ್ಲ ಒಂದು ರೌಂಡ್ ಪೌಡರ್ ಹಾಕೊಂಡು ಬರೋದು, ಯಾಕಂದರೆ ಇಲ್ಲಿ ಸ್ವೆಟ್ ಜಾಸ್ತಿ ಆಗ್ತದೆ. ಹೋಮ ಮಾಡ್ತಿರೋದ್ರಿಂದ ಹೊಗೆ ಜಾಸ್ತಿ ಬರ್ತಾ ಇರೋದ್ರಿಂದ ನಾನು ಮನೆಗೆ ಹೋದಾಗೆಲ್ಲ ಒಂದು ರೌಂಡ್ ಪೌಡರ್ ಹಾಕೊಂಡು ಬರ್ತಾಯಿದ್ದೀನಿ. ಯಾರಿಗೂ ಗೊತ್ತಾಗಿಲ್ಲ, ಎಲ್ಲರೂ ಬೆಳಗ್ಗೆಯಿಂದ ಹಂಗೆ ಅವಳೆ ಇವ್ರ ಎಕ್ಸ್ಪ್ರೆಷನ್. ಶಿಕ್ಷಾ ಆಯ್ ಮಾಡಿ, ಶಿಕ್ಷಾ ನಮ್ಮ ಬ್ಲಾಗ್ ಆಯ್ ಮಾಡಬೇಕು. ಆಯ್ ಮಾಡು ಮಾಡಿಕ್ಕೆ ನನಗೆ ಒಂಚೂರು ಮಧ್ಯೆ ತೆಗೆದುಕೊಳ್ಳಿ. ಚುಮ್ಕೋ ಹಾಯ್ ಸುಭಿಕ್ಷಾ. ಹಾಯ್ ಮಾಡಿ ಸುಭಿಕ್ಷಾ. ಹಾಯ್ ಇದೆಲ್ಲ ಫಿಲ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಪಂತಿಗೆ ಹೋಗಬೇಕು. ಅಲ್ಲಿ ತನಕ ನಮ್ಮ ಅಮೃತಂಗೆ ಒಂದು ಕ್ವಶನ್ ಕೇಳೋಣ. ಅಮೃತ ರೆಡಿ? ಏನು ಕ್ವಶನ್ ಹೇಳ್ತೀನಿ, ಹೇಳು. ಹಾಗೆ ನಮ್ಮ ಅಮೃತ ಅವ್ರಿಗೆ ಇವಾಗ ಕ್ವಶನ್ ಕೇಳೋಣ. ನೀರನ್ನ ಯಾಕೆ ಕುಡಿತಾರೆ? ನೀರು ಬಾಯರ್ಕೆ ಅಲ್ಲ, ನೀರು ಕುಡಿಲೇಬೇಕು. ರಾಂಗ್ ಆನ್ಸರ್. ನಿಮ್ಮ ಹಸ್ಬೆಂಡ್ನ ಕೇಳಿ ಸರ್, ಅವ್ರಿಗೆ ಗೊತ್ತು, ಬೇಡ ನೀನು ಹೇಳು. ನನಗೆ ಗೊತ್ತಿಲ್ಲ, ಹೇಳ್ಬೇಕು, ಟ್ರೈ ಮಾಡಬೇಕು. ಬಂದಿರ್ತೆ. ನೀರನ್ನ ಯಾಕೆ ಕುಡಿತಾರೆ ಅಂದರೆ ನೀರನ್ನ ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ಇವಾಗ ಪೂಜೆ ಎಲ್ಲ ಮುಗೀತು, ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಚಲೋ ಎಲ್ಲ ಎದ್ರಾ? ನಾನು ಹಚ್ಕೊಳ್ಳಲ್ಲ. ಏನಂತ ಮಾಡಲ್ಲ ಅಂತ ನಾನು ಮಾಡಬಾರ್ದು. ಫುಲ್ಲು ಬ್ಯುಸಿ ಇದ್ದಾರೆ ಫಂಕ್ಷನ್. ಫುಲ್ಲು ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್. ಬೆಳೆಯವರೆಲ್ಲ ಬಂದಿದ್ದಾರೆ, ತೋರಿಸ್ಕೊತಾ ಇದ್ದಾರೆ. ಫುಲ್ಲು ಬ್ಯುಸಿ ಇದ್ದಾರೆ.
ನಮ್ಮ ಅತ್ತೆ. ಹಾಯ್ ಹೇಳಿ ನಮ್ಮ ಬ್ಲಾಗ್ಗೆ. ನೋಡಿ ಎಷ್ಟು ಸುಂದರವಾಗಿದ್ದಾರೆ. ಹಾಗೆ ನಿಮಗೆ ಒಂದು ಕ್ವಶನ್ ಕೇಳ. ಕೇಳಿ. ಗೃಹಪ್ರವೇಶ ಎಲ್ಲ ಏನು ಅನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿದೆ. ಊಟ ಹೇಗಿತ್ತು? ಊಟ ಅಂತೂ ಇನ್ನೂ ಸೂಪರು. ನಿಂಗೆ ಮನೆ ಕಟ್ಟಿರೋ ಚೆನ್ನಾಗಿದೆ. ಚಿಕ್ಕ ಸೈಟಲ್ಲೇ ಅಷ್ಟು ದೊಡ್ಡಗೆ ಮನೆ ಕಟ್ಟಿದ್ದಾರೆ ಕಷ್ಟಪಟ್ಟು. ಪೂಜೆ ಅಂತೂ ಸೂಪರ್ ಆಗಿತ್ತು. ಹ್ಯಾಪಿ ಫುಲ್ ಹಾಗೆ ಇವಾಗ ನಿಮಗೆ ಒಂದು ಕ್ವಶನ್. ನೀರು ಕೊಟ್ಟಿರೋದ್ರಿಂದ ವಾಟರ್ ಬಗ್ಗೆ ಕೇಳಬೇಡ. ನೀರನ್ನ ಯಾಕೆ ಬಿಡ್ತಾರೆ? ನೀರು ಕುಡಿಯೋದಕ್ಕೆ ಅಂದರೆ ಬಾಯಾರಿಕೆ ಆಗುತ್ತಲ್ಲ ಅದಕ್ಕೆ. ರಾಂಗ್ ಆನ್ಸರ್. ನನಗೆ ಗೊತ್ತೇ ಸರ್. ನೀವು ನೀರು ಕೊಂಡು ಕೇಳ್ತೀನಿ. ಹೌದು. ಹೇಳಿ. ನನಗೆ ಗೊತ್ತೇ ಯಾಕಂದ್ರೆ ನಾನು ಕೇಳಿದ ಅದು ಗೊತ್ತು. ಹೇಳಿ. ಸ್ಕಿನ್ಗೆ, ಹೇರ್ಗೆ, ಹೆಲ್ತ್ಗೆ. ಇವರು ಬ್ಯೂಟಿಷಿಯನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಾರೆ. ಆ ಥರ ಎಲ್ಲ ಇಲ್ಲ ಆನ್ಸರ್. ರಾಂಗ್ ಆನ್ಸರ್ ಆಗ್ತದೆ. ಗೊತ್ತಿಲ್ವಾ? ಓಕೆ. ನೀರನ್ನ ಯಾಕೆ ಕುಡಿತಾರೆ ಅಂದರೆ ನೀರನ್ನ ತಿನ್ನಕ್ಕಾಗಲ್ಲ, ಕುಡಿತಾರೆ. ಈ ಥರ ಎಲ್ಲ ಕ್ವಶನ್ ನಮಗೆ ಕೇಳೋಕ್ಕಾಗಲ್ಲ, ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಇವ್ರಿಗೆ ಓಕೆ ಫ್ರೆಂಡ್ಸ್, ಇನ್ನೂ ಪಕ್ಕನ ತೋರಿಸ್ತೀನಿ. ಅವಳಿಗೊಂದು ಕ್ವಶನ್ ಕೇಳ್ತೀನಿ ರೀ, ಅದು ಚೆನ್ನಾಗಿದೆ. ಕ್ವಶನ್ ಏನಂದರೆ, ಒಂದು ಪ್ರಾಣಿ ಇರುತ್ತೆ, ಡಿಟ್ಟೋ ನಾಯಿ ಥರ ಇರುತ್ತೆ, ಆದರೆ 3 ಕಾಲಲ್ಲಿ ಓಡುತ್ತೆ. ಯಾವುದದು? ಹೇಳಿ. ಕ್ವಶನ್ ಅರ್ಥ ಆಯ್ತಾ? ಕ್ವಶನ್ ಅರ್ಥ ಆಗಿಲ್ವಾ? ಏನು ಫ್ರೆಂಡ್ಸ್ ಇದು? ಒಂದು ಪ್ರಾಣಿ ಇರುತ್ತೆ. ಹೇಳಿ. ಕ್ವಶನ್ ಹೇಳು. ಒಂದು ಪ್ರಾಣಿ ಇರುತ್ತೆ, ಸೇಮ್ ನಾಯಿ ತರ ಇರುತ್ತೆ. ಆದರೆ 3 ಕಾಲಲ್ಲಿ ಓಡುತ್ತೆ. ಯಾವುದು? ಏನ್ ಅನ್ಸರು? ಥಿಂಕ್ ಮಾಡಿ. ನಮ್ಮ ಚೀಟಿಂಗ್ ಮಾಡ್ತಾ ಇದ್ದಾರೆ. ಹೇಳು. ಗೊತ್ತಿಲ್ಲ. ಹೀರೋ ಅಂತ ಪ್ರಾಣಿ ಅಂತಂದ್ರೆ ನಾಯಿ. ಕಡಿಗುಂಟ ಅಂತ ಶ್ರಾವಣಿ ಸುಬ್ರಹ್ಮಣ್ಯ ಫಿಲಮಲ್ಲಿ ಓಡಲ್ವಾ? ಒಂಚೂರು ಎಕ್ಸ್ಪ್ರೆಷನ್ ಕೊಡು. ಗೃಹ ಪ್ರವೇಶದಲ್ಲಿ ನಮ್ಮ ಅತ್ತೆ ಫುಲ್ ಬ್ಯುಸಿ ಆಗಿದ್ದಾರೆ. ಅವ್ರನ್ನ ಇವ್ರ ನೆಂಟರೆಲ್ಲ ಹೋದ್ಮೇಲೆ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಶಿ ಇಸ್ ವೆರಿ ಬ್ಯುಸಿ ನಾವು. ಅತ್ತೆ ಒಂದು ಹೇಳಿ ಹಂಗೆ. ಊಟ ಆಯ್ತು. ಹಾಗೆ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಾಯಿತು, ಎಲ್ಲ ಅಚ್ಚುಕಟ್ಟಾಗಾಯಿತು. ಎಲ್ಲರೂ ಕೂಡ ಎಂಜಾಯ್ ಕೂಡ ಮಾಡಿದ್ವಿ. ಏನಿಸ್ತು ಅಮ್ಮು? ತುಂಬಾ ಖುಷಿ ಆಯ್ತು. ಇವಾಗ ಎಲ್ಲರೂ ಮನೆ ಕಡೆ ಹೊರಟಿದ್ವಿ. ಅಲ್ಲಿ ನೋಡ್ರಿ ಅದೊಂದು ಗ್ಯಾಂಗ್ ಬರ್ತೈತೆ, ಎಲ್ಲರೂ ಮನೆ ಕಡೆ ಹೊರಟಿದ್ದಾರೆ. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನನ್ನ ಕಡೆಯಿಂದ ವಿಶಸ್ ಏನಂದರೆ, ಯಾರ್ಯಾರು ಫ್ಯೂಚರಲ್ಲಿ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಆಶಿಸ್ತೀನಿ. ಬಾಯ್. ಇದನ್ನೆಲ್ಲ ಬೆಳಗ್ಗೆಯಿಂದ ಹಾಕ್ಕೊಂಡು ಸುಸ್ತಾಯಿತು. ಇವಾಗೆಲ್ಲ ರಿಮೂವ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಬೇಕು ಮೇನು. ಅದಕ್ಕೆ ಇಲ್ಲಿ ಮಮ್ಮಿ ಮನೆಗೆ ಓಡಿ ಬಂದಿದ್ದೀನಿ. ಆ್ಯಂಡ್ ಇದೆಲ್ಲ ಹಾಕ್ಕೊಂಡು ನನ್ನ ಅನ್ಮ್ಯಾರಿಡ್ ಅಂದ್ಕೊಬಿಟ್ಟಿದ್ರು ಕೆಲವಷ್ಟು ಜನ. ಯಾರು ನಿನ್ನ ಪೇರೆಂಟ್ಸು ಅಂತೆಲ್ಲ ಕೇಳ್ತಿದ್ರು. ನಾನು ಮ್ಯಾರೇಜ್ ಆಗಿ ಪಾಪವಾಗಿದೆ ಅಂತ ಹೇಳಿದ್ದೀನಿ. ಸುಸ್ತಾಗಿ ಒಂದೊಂದು ಕಡೆ ಒಂದೊಂದು ಮೂಲೆ ಇಟ್ಕೊಂಡು ಕುತ್ಕೊಬಿಟ್ಟು. ಈ ವ್ಲಾಗ್ ನಿಮಗೆಲ್ಲ ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್. ಅಷ್ಟೇ.